प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 2ನೇ ಅಧ್ಯಾಯದ 136ನೇ ಶ್ಲೋಕ. ತಸ್ಮಾದ್ಯೋ ಮಹಿಮಾ ವಿಷ್ಣೋಃ ಸರ್ವಶಾಸ್ತ್ರೋದಿತಃ ಸಹಿ ನಾನ್ಯದಿತ್ಯೇಷು ಶಾಸ್ತ್ರಾಣಾಂ ನಿರ್ಣಯಃ ಸಮುದಾಹೃತಃ. ಯಃ ವಿಷ್ಣೋಃ ಮಹಿಮಾ ಸಹ ಏವ ಸರ್ವಶಾಸ್ತ್ರ ಉದಿತಃ. ವಾದಿರಾಜ ಸ್ವಾಮಿಗಳು ಬರಿತಾ ಇದ್ದಾರೆ, ಯಾವುದು ವಿಷ್ಣುವಿನ ಮಹಿಮೆ ಆಗಿದೆಯೋ ಅದೇ ಎಲ್ಲ ಶಾಸ್ತ್ರದಿಂದಲೂ ಹೇಳಲ್ಪಡುತ್ತದೆ. ಅನ್ಯತ್ ನರವಿಡಂಬನಾಯ ಅಸುರಮೋಹನಾರ್ಥಂ ಚ ಕೃತಂ. ಮಿಕ್ಕಿದ್ದೆಲ್ಲ ಅಂದ್ರೆ ವಿಷ್ಣು ಸರ್ವೋತ್ತಮ ಬಿಟ್ಟು ವಿಷ್ಣುವಿನಲ್ಲಿ ದೋಷ ಸರ್ವೇಶ್ವರ ಸ್ವತಂತ್ರ ಅಪಿ ಸರ್ವಶಕ್ತಿ ಅದಾಗಬೇಕಾಗುತ್ತೆ, ಅದಾಗಿಲ್ಲ. ಹಿಂದಿನ ಶ್ಲೋಕ 134 ನಂದ್ರ ಹಾಗೆ ಸರ್ವೇಶ್ವರ ಸ್ವತಂತ್ರ ಅಪಿ ಸರ್ವಶಕ್ತಿ ಸರ್ವದಾ. ಸರಿ ಸರಿ. ಹಾ, 135ನೇ ಶ್ಲೋಕ. ಲಿಂಗಂ ಪ್ರತಿಷ್ಠಾಪಯತಿ ವೃಣೋತಿ ಅಸುರತಃ ವರಾನ್ ಸರ್ವೇಶ್ವರಃ ಸ್ವತಂತ್ರೋಪಿ ಸರ್ವಶಕ್ತಿಶ್ಚ ಸರ್ವದಾ ಸರ್ವಜ್ಞೋಪಿ ವಿಮೋಹಾಯ ಜನಾನಾಂ ಪುರುಷೋತ್ತಮಃ. ಹಾಗೆ ಅಂತ ಅಂದ್ರೆ ಲಿಂಗಂ ಅದು ಹಿಂದಿನ ಜೊತೆಗೆ ಸೇರಿ ಹೇಳಬೇಕು. ಹಿಂದೆ ಬಂದಿತ್ತು ನೋಡಿ, ನಮತಿ ಅರ್ಚಯತಿ ಸ್ತೌತಿ ವರಾನ್ ಅರ್ಥಯತಿ. ಅಲ್ಲಿಗೇನೆ ಲಿಂಗಂ ಪ್ರತಿಷ್ಠಾಪಯತಿ, ರಾಮನಾಗಿ ರಾಮೇಶ್ವರದಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡಿದ ಸ್ವಾಮಿ. ವೃಣೋತಿ ಅಸುರತಃ ವರಾನ್, ಅಸುರರಿಂದ ವರವನ್ನ ಪಡೆದದ್ದು ಒಂಥರ ಇದೆ. ಮಧಾಂಧಾಭ್ಯಾಂ ಮಧುಕೈಟಕ, ವಾದಿರಾಜ ಸ್ವಾಮಿಗಳು ಬರೀತಾರೆ ನೋಡಿ, ಮಧುಕೈಟಭಾಭ್ಯಾಂ ವರಂ ವೃಣೀಶ್ವ ಇತಿ ಪೃಷ್ಟಃ ಕೃಷ್ಣಃ ಯುಭಯೋಃ ಅಂತಾಹಂ ಸ್ಯಾಂ. ಕೇಳ್ತಾರಂತೆ ಮಧುಕೈಟಭರು, ನಿನಗೇನು ಬರಬೇಕು ಕೇಳು. ಹಾಗೆಂದ್ರೆ ಕೃಷ್ಣ ಪರಮಾತ್ಮ ನಿಮ್ಮ ಇಬ್ಬರನ್ನ ಸಾಯಬೇಕು, ಆ ವರವನ್ನ ಕೊಡಿ ಅಂತ ಹೇಳಿ ಆ ವರವನ್ನು ತೆಗೆದುಕೊಂಡ ಅಂತ ಹೇಳ್ತಾರೆ. ಈ ರೀತಿಯಾಗಿ ಎಲ್ಲ ಅಸುರ ಜನರಿಂದ ವರ ಪಡೆಯೋದು ಇದೆಲ್ಲವೂ ಕೂಡ ಅಸುರ ಜನ ಮೋಹಕ್ಕಾಗಿ ಅಂತ. ಒಟ್ಟು ಸರ್ವೇಶ್ವರ ಸ್ವತಂತ್ರ, ಪರಮಾತ್ಮನ ನಿಜ ಸ್ವರೂಪ ಅಂದ್ರೆ ಇದು. ಪರಮಾತ್ಮ ಸರ್ವೇಶ್ವರ, ಎಲ್ಲರಿಗೂ ಸ್ವಾಮಿಯಾಗಿದ್ದಾನೆ. ಸ್ವತಂತ್ರ, ತನ್ನ ಅಧೀನದಲ್ಲಿ ತಾನಿದ್ದಾನೆ. ಸತ್ತ ಪ್ರತೀತಿ ಪ್ರವೃತ್ತಿಗೆ ಬೇರೆಯವರ ಅಪೇಕ್ಷೆ ಇಲ್ಲ ಸ್ವಾಮಿಗೆ. ಯಾಕೆ? ಸರ್ವಶಕ್ತಿ, ಎಲ್ಲ ಶಕ್ತಿಯೂ ಅವನಲ್ಲಿ ಇದೆ. ಸರ್ವದಾ, ಯಾವಾಗಲೋ ಒಂದು ಕಾಲದಲ್ಲಿ ಇತ್ತು, ಒಂದು ದೇಶದಲ್ಲಿ ಇತ್ತು, ಯಾವುದೋ ಒಂದು ಗುಣ ವಿಚಾರದಲ್ಲಿ ಇತ್ತು, ಹಾಗೇನು ತಿಳಿಬೇಡಿ. ದೇಶ ಕಾಲ ಗುಣ ಎಲ್ಲದರಿಂದಲೂ ತುಂಬಿದವ ಪರಮಾತ್ಮ. ಸರ್ವದಾ ಸರ್ವಜ್ಞ ಅಪಿ, ಸರ್ವಜ್ಞನಾಗಿದ್ರೂ ಕೂಡ ವಿಮೋಹಾಯ ಜನಾನಾಂ, ಅಸುರ ಜನರ ಮೋಹಕ್ಕಾಗಿ ಪರಮಾತ್ಮ ಈ ರೀತಿಯಾಗಿ ಮಾಡ್ತಾನೆ. ಅವನು ಪುರುಷೋತ್ತಮ, ಅವನು ಹಾಗೆ. ಅದನ್ನೇ ಮುಂದೆ ಹೇಳ್ತಾರೆ, ತಸ್ಮಾದ್ ಯೋ ಮಹಿಮಾ ವಿಷ್ಣೋ ಸರ್ವಶಾಸ್ತ್ರೋದಿತಃ ಸಹಿ ನಾಣ್ಯದಿತ್ಯೇಷ ಶಾಸ್ತ್ರಾಣ ನಿರ್ಣಯ ಸಮುದಾಹೃತ. ಯಾವುದು ವಿಷ್ಣುವಿನ ಮಹಿಮೆ ಅದೇ ಎಲ್ಲಾ ಶಾಸ್ತ್ರವೂ ಹೇಳ್ತಾ ಇರೋದು. ಮಿಕ್ಕಿದ್ದು ನರವಿಡಂಬನೆಗಾಗಿ ಅಸುರ ಮೋಹಕ್ಕಾಗಿ ಅಂತ ಇಟ್ಕೋಬೇಕು ಅಂತ. ಅದೇ ನಿಜವಾದ ಅಭಿಪ್ರಾಯ. ಯತ್ ಸ್ವಮಹಿಮಾ ವಿರೋಧಿ ಕೈಲಾಸ ಯಾತ್ರಾದಿ ಚರಿತ್ರಂ ತತ್ ಶಾಸ್ತ್ರ ತಾತ್ಪರ್ಯ ವಿಷಯೋದಿತಂ ನ. ಕೈಲಾಸ ಯಾತ್ರೆ ಮಾಡೋದು ಇತ್ಯಾದಿಗಳು ಪರಮಾತ್ಮ ಏನು ಮಾಡಿ ತೋರಿಸಿದ ಅದು ಶಾಸ್ತ್ರದ ನಿಜವಾದ ತಾತ್ಪರ್ಯ ಅಂತ ತಿಳಿಬೇಡಿ ಅಂತ ವಿಚಾರ. ಹರಿಣಾ ಕೃತತ್ವಾತ್ ತದಪಿ ಶಾಸ್ತ್ರಂ ಕ್ವಚಿತ್ ಕ್ವಚಿತ್ ಶಾಸ್ತ್ರಕೃತಃ ವರ್ಣಯಂತಿ. ಆ ಕಾರ್ಯಗಳನ್ನು ಮಾಡಿದವನು ಪರಮಾತ್ಮನೇ, ಅದರಿಂದ ಶಾಸ್ತ್ರದಲ್ಲಿ ಅಲ್ಲಲ್ಲಿ ಅದನ್ನ ಹೇಳ್ತಾ ಇದ್ದಾರೆ. ಆ ಮೋಹ ಉಂಟು ಮಾಡತಕ್ಕ ವಾಕ್ಯಗಳು ಬರುತ್ತದೆ. ತಥಾಪಿ ಅಸೌ ವಿಷ್ಣೋಃ ಮಹಿಮಾ ವಿರೋಧಿತ್ವಾತ್. ಮತ್ತೆ ಅದನ್ನ ಯಾಕೆ ನಾವು ಬಿಡಬೇಕು? ಹಾಗೆಂದ್ರೆ
ಅದು ವಿಷ್ಣುವಿನ ಮಹಿಮೆಗೆ ವಿರೋಧಿಯಾಗಿದೆ. ವಿಷ್ಣುವಿನ ಮಹಿಮೆಗೆ ವಿರೋಧಿಯಾಗಿದೆ ಆ ವಾಕ್ಯಗಳು. ಅದರಿಂದ ಶಾಸ್ತ್ರ ತಾತ್ಪರ್ಯ ಅಲ್ಲ ಅದು. ಅದರಿಂದ ಅದನ್ನ ಬಿಡಬೇಕು ಅಂತ ಅರ್ಥ. ತಾತ್ಪರ್ಯ ವಿಷಯೋ ಭೂತೋ ನ ಇತಿ ಭಾವಃ. ಭಾರತಾರ್ಥ ಸ್ತ್ರಿಧಾ ಪ್ರೋಕ್ತಾಃ ಸ್ವಯಂ ಭಗವತೈವ ಹಿ ಮನ್ವಾದಿ ಕೇಚಿದ್ ಬ್ರುವತೆ ಯಾಸ್ತಿಕಾದಿ ತಥಾ ಪರೇ ತಥೋಪರಿಚರಾಧ್ಯನ್ಯೇ ಭಾರತಂ ಪರಿಚಕ್ಷತೆ. ಅಂದ್ರೆ ಪ್ರಕಾರಾಂತರೇಣಾಪಿ ಭಾರತಾರ್ಥ ತ್ರೈವಿಧ್ಯಂ ವಕ್ತುಂ ಉಪಕ್ರಮತೆ. ಬೇರೆ ಒಂದು ರೀತಿಯಿಂದಲೂ ಕೂಡ ಮಹಾಭಾರತಕ್ಕೆ 3 ರೀತಿಯಾದ ಅರ್ಥವನ್ನು ಹೇಳಬಹುದು. ಹಿಂದೆ ಒಂದು ಹೇಳಿದರು, ಭಾಷಾತ್ರಯ, ಸಮಾಧಿ ಭಾಷೆ, ದರ್ಶನ ಭಾಷೆ, ಗುಹ್ಯ ಭಾಷೆ, ಹಾಗೆ ಅಂತ ಒಂದು ರೀತಿ ಆಯಿತು. ಇನ್ನೊಂದು ರೀತಿಯಿಂದಲೂ ಕೂಡ ಮಹಾಭಾರತಕ್ಕೆ ಈ 3 ಭಾಷೆ ಅದನ್ನ ಹೇಳಬಹುದು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಮನ್ವಾದಿ ಕೇಚಿದ್ ಬ್ರೂತೆ ಹಾಗೆ ಅಂತ. ಯಾಸ್ತಿಕಾದಿ ತಥಾ ಪರೇ ತಥಾ ಉಪರಿಚರಾಧ್ಯನ್ನೇ ಭಾರತಂ ಪರಿಚಕ್ಷತೆ. ಕೇಚಿತ್ ಭಾರತಂ ಮಹಾಭಾರತಂ ಮನ್ವಾದಿ ಸಂಹಿತಾರ್ಥ ಪ್ರತಿಪಾದಕಂ ವ್ಯಾಕುರುವಂತಿ. ಇದು ಮನು ಮುಂತಾದವರ ಚರಿತ್ರೆಯನ್ನ ಹೇಳ್ತಾ ಇದೆ. ಇದು ಮಹಾಭಾರತ ಏನ್ ಹೇಳ್ತಾ ಇದೆ? ಮನುಗಳ ಚರಿತ್ರೆಯನ್ನ ಹೇಳ್ತಾ ಇದೆ. ಅದರಿಂದ ಅದಕ್ಕೆ ಮನ್ವಾದಿ ಅಂತ ಹೆಸರು ಹಾಗೆ ಅಂತ. ತಥಾ ಅನ್ಯೇ, ಇನ್ನು ಕೆಲವರು ಏನ್ ಹೇಳ್ತಾರೆ ಹಾಗೆಂದ್ರೆ ಔಪರಿಚರಾದಿ ಹಾಗೆ ಅಂತ. ಸಂಗೀತಾರ್ಥ ಪ್ರತಿಪಾದಕಂ ಪರಿಚಕ್ಷತೆ. ಅಂದ್ರೆ ಅಲ್ಲಿ ಉಪರಿಚರ ಎನ್ನುವ ವಸು ಇದ್ದಾನೆ. ಉಪರಿಚರ ಎನ್ನುವ ವಸುವಿನ ವಿಚಾರ ಬರುತ್ತದೆ, ಕಥೆ ಬರುತ್ತದೆ. ಅದರಿಂದ ಈ ಮಹಾಭಾರತಕ್ಕೆ ಔಪರಿಚರಿತ ಅಂತ ಕೆಲವರು ಹೇಳ್ತಾರೆ. ಇದು ಮೇಲ್ನೋಟಕ್ಕೆ ತೋರುವ ಅರ್ಥ. ಮನ್ವಾದಿ ಶಬ್ದ ಇದೆ, ಮನ್ವಾದಿ ಅಂತ ಶಬ್ದ ಇದೆ ಮಹಾಭಾರತಕ್ಕೆ, ಮನ್ವಾದಿ ಅಂತ ಇದೆ. ಉಪರಿಚರಾದಿ ಔಪರಿಚರಾದಿ ಅಂತ ಇದೆ. ಮತ್ತೆ ಇನ್ನೊಂದು ಯಾವುದು, ಆಸ್ತಿಕಾದಿ. ಈ ಆಸ್ತಿಕಾದಿ ಅಂತ, ಆಸ್ತಿಕಾ ಅಂತನೂ ಒಂದು ಹೆಸರು. ಮಹಾಭಾರತವನ್ನ ಆಸ್ತಿಕಾ ಅಂತನೂ ಕರೀತಾರೆ. ಯಾಕೆ? ಆಸ್ತಿಕಾ ಅಂತ ಒಂದು ಋಷಿಗಳು ಇದ್ದರು, ಅದರಿಂದ ಇದಕ್ಕೆ ಆಸ್ತಿಕಾದಿ ಅಂತ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಅಂದ್ರೆ ಮಹಾಭಾರತಕ್ಕೆ ಇರುವ ಬೇರೆ ಬೇರೆ ಹೆಸರು, ಆ ಗ್ರಂಥಕ್ಕೆ ಇರತಕ್ಕ ಬೇರೆ ಬೇರೆ ಹೆಸರು, ಆ ಹೆಸರು ಯಾಕೆ ಬಂತು ಅಂತ ಅದರ ನಿಜವಾದ ಅರ್ಥ ಗೊತ್ತಿಲ್ಲದೆ ಈ ರೀತಿಯಾಗಿ ಅರ್ಥ ಹೇಳಿಬಿಡ್ತಾರೆ. ವ್ಯಾಕರಣ ರೀತಿಯ ಸರಿಗಿದೆ, ಆದ್ರೆ ಅದು ತಾತ್ಪರ್ಯ ಆಗೋದಿಲ್ಲ. ಮನುವಿನ ಚರಿತ್ರೆ ಅಥವಾ ಉಪರಿಚರ ವಸುವಿನ ಚರಿತ್ರೆ ಅದೆಲ್ಲ ಎಲ್ಲೋ ಒಂದು ಸಣ್ಣ ಒಂದು ಅಧ್ಯಾಯದಲ್ಲಿ ಎಲ್ಲೋ ಒಂದು ಕಡೆ ಬರುತ್ತದೆ. ಆ ಒಂದು ಕಡೆ ಹೇಳಿ ಇಡೀ ಗ್ರಂಥ ಹೆಸರು ಯಾರು ಇಲ್ಲಿ ಒಂದು ಬೇರೆ ಇರುತ್ತೆ. ಅದರಿಂದ ಮೊದಲು ಹೇಳಿ ಪ್ರಮೇಯ ಸಂಗತಾತ್ ಪಶ್ಚಾತ್ತನಂ ಪ್ರಾತಿಲೋಮ್ಯಂ. ಹಾಗೆ ಮೊದಲು ಹೇಳೋದನ್ನ ಅನಂತರ ಹೇಳೋದು, ಅನಂತರ ಹೇಳೋದನ್ನ ಮೊದಲು ಹೇಳೋದು, ಇದನ್ನ ಪ್ರಾತಿಲೋಮ್ಯ ಅಂತ ಕರೀತಾರೆ.
ಪ್ರಾತಿಲೋಮ ಅಂದ್ರೆ ಅನಂತರ ಹೇಳ್ಬೇಕಾದ್ದನ್ನ ಮೊದಲು ಹೇಳ್ಬಿಡೋದು. ಅನುಲೋಮ ಹಾಗೆ ಅಂದ್ರೆ ಮೊದಲು ಆದಿಪದದಿಂದ ಅನುಲೋಮವನ್ನು ಇಟ್ಕೋಬೇಕು. ಮೊದಲು ಹೇಳ್ಬೇಕಾದನ್ನ ಆಮೇಲೆ ಹೇಳೋದು ಹಾಗೆ ಅಂತ. ವಕ್ತವ್ಯ ಅರ್ಥಸ್ಯ ಪಶ್ಚಾತ್ ಕಥನಂ. ಈ ರೀತಿಯಾಗಿ ಮೊದಲು ಆಸ್ತಿಕರ ಯದ್ಯಪಿ ಮೊದಲು ಶುರು ಮಾಡಿದ್ದು ಮನ್ವಾದಿ ಅಂತ ಶುರು ಮಾಡಿದ್ದು. ಮನ್ವಾದಿ, ಉಪರಿಚರಾದಿ, ಆಸ್ತಿಕಾದಿಯಿಂದ ಮೂರಲ್ಲಿ ಮನ್ವಾದಿ ಮೊದಲು ಹೇಳಿದ್ರು. ಆದರೂ ಇಲ್ಲಿ ಆಸ್ತಿಕರ ವಿಚಾರವನ್ನ ಮೊದಲು ಹೇಳ್ತಾ ಇದ್ದಾರೆ. ಕೃಷ್ಣೇನ ಸಹ ವರ್ತಮಾನಾನ್ ಪಾಂಡವಾನ್ ಗೃಹ್ಯ ಅಧಿಕೃತ್ಯ ಯೋ ಅಯಂ ಅರ್ಥಃ ಪ್ರವರ್ತತೆ. ಕೃಷ್ಣನ ಜೊತೆಗೆ ಸದಾ ಇದ್ದರು ಪಾಂಡವರು. ಅದರಿಂದ ಆಸ್ತಿಗಳು ಹಾಗೆಂದ್ರೆ ಏನು? ಯಾರು? ಪಾಂಡವರು ಅಂತ. ಕೆಳಗೆ ನೋಟ್ ಹೇಳಿದ್ರು ಇದ್ದಾರೆ. ದೇವತಾ ಪರಲೋಕ ಜಾನಂತಹ ಪಾಂಡವ ಲೋಕೀಯ ಆಸ್ತಿಕ ಆಸ್ತಿಕ ಏವ ಆಸ್ತಿಕಾಃ. ಎಷ್ಟು ಚೆನ್ನಾಗಿದೆ ನೋಡಿ ಅದೇ. ಈ ರೀತಿಯಾಗಿ ನೋಡಿ ಮಹಾಭಾರತ ನೋಡಿ ಎಷ್ಟು ಚೆನ್ನಾಗಿ ಹೊಂದಾಣಿಕೆ ಆಗ್ತಾ ಇದೆ ನೋಡಿ. ಪಾಂಡವರ ಆಸ್ತಿಕರು ಅಂತ ಹೇಳಿದ್ರೆ ಮಹಾಭಾರತದಲ್ಲಿ ಏನಿದೆ? ಕೆಲವು ಕಡೆ ಅರ್ಜುನನ ವಿಚಾರ ಬಂದಿದೆ, ಕೆಲವು ಕಡೆ ಭೀಮಾದಿಗಳ ವರ್ಣನೆ ಬಂದಿದೆ. ಅದೆಲ್ಲವೂ ಕೂಡ ಆಸ್ತಿಕರ ವಿಚಾರ. ಯಾಕೆ? ಅವ್ರು ಕೃಷ್ಣನ ಜೊತೆಗೆ ಸದಾ ಇರ್ತಾ ಇದ್ರು, ಅದರಿಂದ ಅವ್ರು ಆಸ್ತಿಕರು. ಅದರಿಂದ ಆಸ್ತಿಕರು ಅಂದ್ರೆ ಪಾಂಡವರು ಅಂತ ಅರ್ಥ ಮಾಡಿದ್ರೆ ಅದು ಮಹಾಭಾರತಕ್ಕೆ ಚೆನ್ನಾಗಿ ಕೂಡುತ್ತದೆ ಹಾಗೆ ಅಂತ. ಒಟ್ಟು ಮಹಾಭಾರತ ಅಂದ್ರೆ ಪಾಂಡವರು ಅರ್ಥಾತ್ ಅವರ ಪ್ರೇರಕನಾದ, ಶಕ್ತಿ ಪ್ರೇರಕನಾದ ಕೃಷ್ಣನ ವಿಚಾರ ಅಂತ ಅರ್ಥ ಬರುತ್ತದೆ ಅಂತ ಒಟ್ಟು. ಇನ್ನು ಧರ್ಮೋ ಭಕ್ತ್ಯಾದಿ ದಶಕಃ ಶ್ರುತಾದಿ ಶೀಲವೈನಯೋ ಸಬ್ರಹ್ಮಕಾಸ್ತು ಯೇ ತತ್ರ ಮನ್ವಾದಿಂ ತಂವಿದುರ್ಬುಧಾಃ. ಇನ್ನು ಮನ್ವಾದಿ ಅಂತ ಇದನ್ನ ಯಾಕೆ ಕರೀತಾರೆ? ಮಹಾಭಾರತವನ್ನು ಮನ್ವಾದಿ ಅಂತ ಯಾಕೆ ಕರೀತಾರೆ? ಅದೇನೋ ಮನುವಿನ ಚರಿತ್ರೆ ಹೇಳ್ತಾ ಇದೆ, ಅದರಿಂದ ಮನ್ವಾದಿ ಅಂತ ತಿಳಿಬಾರ್ದು. ಮತ್ತೆ ಏನರ್ಥ ಹಾಗೆಂದ್ರೆ ಧರ್ಮ ಭಕ್ತಿಯಾದಿ ದಶಕ. ಈ ಪಾಂಡವರು ಏನಿದ್ದಾರೆ ಅವರು ಮಹಾಜ್ಞಾನಿಗಳು. ಧರ್ಮರಾಜ ಅವನು ಧರ್ಮದ ಪ್ರತೀಕ, ಧರ್ಮದ ಮೂರ್ತಿ. ಇನ್ನು ಭೀಮಸೇನ ಹಾಗೆಂದ್ರೆ ಭಕ್ತಿಯಾದಿ ದಶಕಗಳು. ಭಕ್ತಿ, ಜ್ಞಾನ, ವೈರಾಗ್ಯಾದಿ ಕಲ್ಯಾಣ ಗುಣಗಳು ಅದನ್ನ ಪೂರ್ಣವಾಗಿ ಇರುವ ಒಂದು ಮೂರ್ತಿ ಹಾಗೆಂದ್ರೆ ಅದು ಭೀಮಸೇನ ದೇವರು. ಇನ್ನು ಶ್ರುತಾದಿ, ಶ್ರವಣದ ದೇವತೆ ಅರ್ಜುನ. ನೋಡಿ ಭಗವದ್ಗೀತೆಯನ್ನೆಲ್ಲ ಚೆನ್ನಾಗಿ ಕೇಳಿಸ್ಕೊಂಡಿದ್ದಾನೆ, ಅವನು ಶ್ರವಣದ ದೇವತೆ. ಇನ್ನು ನಕುಲ ಸಹದೇವರು ಹಾಗೆ ಅಂದ್ರೆ ಶೀಲ ಮತ್ತು ವಿನಯ ಅಂತ ಹೇಳ್ತಾನೆ. ಈ ರೀತಿಯಾಗಿ ಸಬ್ರಹ್ಮಕಾಸ್ತು, ಅಲ್ಲಿ ಬ್ರಹ್ಮ ಅಂದ್ರೆ ಕೃಷ್ಣ. ಯತ್ರ ಸಬ್ರಹ್ಮಕಾಸ್ತು ಪ್ರತಿಪಾದ್ಯಂತೆ ತದಾ ತದಾ ಧರ್ಮಂ ಇತ್ಯಾದಿ ಯೋಜನಾ. ಯದಾ ಯುಧಿಷ್ಠಿರಃ ಇತಿ ತದಾ ಧರ್ಮ, ಯದಾ ಭೀಮಹಿ ತದಾ ಭಕ್ತ್ಯಾದಿ ದಶಕ. ಎಲ್ಲೆಲ್ಲಿ ಬ್ರಹ್ಮನ ಜೊತೆಗೆ ಧರ್ಮಾದಿಗಳನ್ನ ಹೇಳಿದ್ದಾರೋ ಅಲ್ಲಿ ಏನೇನು ಇಟ್ಕೋಬೇಕು? ಯದಾ ಎಲ್ಲಿ ಯುಧಿಷ್ಠಿರ ಅಂತ ಪದ ಇದೆಯೋ ಅಲ್ಲಿ ಧರ್ಮ ಅಂತ ರೀಪ್ಲೇಸ್ ಮಾಡಬಹುದು. ಎಲ್ಲಿ ಭೀಮ ಅಂತ ಇದೆಯೋ ಅಲ್ಲಿ ಭಕ್ತ್ಯಾದಿ ದಶಕ ಅಂತ ಫೈಂಡ್ ಅಂಡ್ ರೀಪ್ಲೇಸ್ ಮಾಡಿದ್ರೆ ಆ ರೀತಿಯಾಗಿಯೂ ಕೂಡ ಒಂದು ಅರ್ಥ ಹೇಳಿಗೆ ಬರ್ತದೆ ಮಹಾಭಾರತಕ್ಕೆ. ಶ್ರುತಂ ಶ್ರವಣಂ ಯದಾ ತದಾ ಅರ್ಜುನ. ಅರ್ಜುನನ ತೆಗೆದುಬಿಟ್ಟು ಶ್ರವಣ ಅಂತ ರೀಪ್ಲೇಸ್ ಮಾಡಿದ್ರೆ ನೋಡಿ ಅರ್ಥ ಚೆನ್ನಾಗಿ ಬರ್ತದಂತೆ. ಇದು ಡಿಕೋಡ್ ಮಾಡುವ ಕ್ರಮವನ್ನ ಆಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ನಕುಲ ಸಹದೇವ ಅಂದ್ರೆ ಶೀಲ ವಿನಯ ಹಾಗೆ. ಯದಾ ಕೃಷ್ಣ ಇತಿ ತದಾ ಬ್ರಹ್ಮ ಅಂತ. ಕೃಷ್ಣ ಎಂಬ ಶಬ್ದದಲ್ಲಿ ಪರಮಾತ್ಮನನ್ನ ಹೇಳುವಾಗ ಬ್ರಹ್ಮ ಅಂತ ಪದವನ್ನು ಹಾಕಿದ್ರು ಕೂಡ ಅರ್ಥ ಚೆನ್ನಾಗಿ ಬರ್ತದೆ ಹಾಗೆ ಅಂತ. ಪ್ರತಿಪತ್ತವ್ಯಂ, ಈ ರೀತಿಯಾಗಿ ಮನು ಅವಬೋಧನೆ, ಈ ರೀತಿಯಾಗಿ ನಾವು ಮಹಾಭಾರತವನ್ನು ತಿಳ್ಕೊಂಡ್ರೆ ಆಗ ಅದು ಮನ್ವಾದಿ ಅಂತ ಆಗುತ್ತದೆ. ಏವಂ ಅಧ್ಯಾತ್ಮ ಪ್ರತೀಯಮಾನಃ ಯಹ ಅರ್ಥಃ ತಮ್ ಮನ್ವಾದಿ ಸಂಯಂ. ಇದೆಲ್ಲ ಒಂದು ಅಧ್ಯಾತ್ಮ ಪರವಾಗಿ ಮಾಡತಕ್ಕ ಅರ್ಥ. ಮಹಾಭಾರತಕ್ಕೆ ಸುಮಧ್ವ ವಿಜಯದಲ್ಲಿ ಹೇಳಿದ್ದಾರೆ ನೋಡಿ, ಪ್ರತಿಯೊಂದು ಶ್ಲೋಕಕ್ಕೂ 10 ಅರ್ಥ ಹೇಳ್ಬಹುದು ಕನಿಷ್ಠ. ಅಧ್ಯಾತ್ಮ ಪರವಾಗಿ ಈ ರೀತಿಯಾಗಿ ಅರ್ಥ ಮಾಡಿದರೆ ಎಲ್ಲಿ ಯುಧಿಷ್ಠಿರ ಅಂತ ಅದನ್ನ ತೆಗೆದುಬಿಟ್ಟು ಧರ್ಮ ಅಂತ ಹಾಕಬಹುದು, ಎಲ್ಲಿ ಭೀಮ
ಬರ್ತದೆ ಅಲ್ಲಿ ಜ್ಞಾನ ಭಕ್ತಿ ವೈರಾಗ್ಯಾದಿ ಗುಣಗಳ ವಿವರಣೆ ಅಂತ ಅರ್ಥ. ಅರ್ಜುನನ ಪದ ತೆಗೆದು ಶ್ರವಣ ಅಂತ ಮಾಡ್ಬೋದು. ನಕುಲ ಸಹದೇವರ ಪದಗಳನ್ನು ತೆಗೆದು ಶೀಲ ವಿನಯ ಅಂತ ನಾವು ಅರ್ಥ ಮಾಡಿದ್ರೆ ಪೂರ್ತಿ ಮಹಾಭಾರತ ಅಧ್ಯಾತ್ಮ ಪರವಾಗಿ ನಾವು ಅರ್ಥ ಮಾಡ್ಲಿಕ್ಕೆ ಬರುತ್ತದೆ ಹಾಗೆ ಅಂತ. ಅದರಿಂದ ಅದನ್ನ ಮನ್ವಾದಿ ಅಂತ ಕರೀತಾರೆ. ಎಷ್ಟು ಅಪರೂಪದ ವಿಚಾರ ಇದು. ಇನ್ನು ಉಪರಿಚರ ಹಾಗೆ ಅಂತ ಒಂದು, ಅದು ಯಾಕೆ ಬಂತು ಅಂತ ಹೇಳ್ತಾರೆ ನೋಡಿ. ನಾರಾಯಣಸ್ಯ ನಾಮಾನಿ ಸರ್ವಾಣಿ ವಚನಾನಿ ತು ತತ್ಸಾಮರ್ಥ್ಯ ವಿಧಾಯಿನಿ ತಂ ಔಪರಿಚರಂ ವಿದುಹು. ಪದವರ್ಣ ಸ್ವರಮನ್ವಯೇನ ಸರ್ವಾಣಿ ವಚನಾನಿ, ಅದು ಪದ ಇರ್ಬೋದು, ವರ್ಣ ಇರ್ಬೋದು, ಸ್ವರ ಇರ್ಬೋದು, ಅದರ ಸಂಬಂಧ ಇರ್ಬೋದು, ಎಲ್ಲವೂ ಕೂಡ ಸರ್ವಾಣಿ ವಚನಾನಿ, ಎಲ್ಲ ವಚನಗಳು, ಎಲ್ಲ ಪದಗಳು, ಸ್ವರಗಳು ನಾರಾಯಣಸ್ಯ ನಾಮಾನಿ, ಎಲ್ಲವೂ ಕೂಡ ದೇವರ ಹೆಸರು. ಸಂಪಾದ್ಯ ತಸ್ಯ ನಾರಾಯಣಸ್ಯ ಸಾಮರ್ಥ್ಯ ಅಭಿಧಾಯಕಾನಿ, ಆ ಹೆಸರು ಏನ್ ಮಾಡುತ್ತದೆ? ಪರಮಾತ್ಮನ ಸಾಮರ್ಥ್ಯವನ್ನ ಅಭಿವ್ಯಕ್ತಗೊಳಿಸ್ತಾ ಇದೆ. ಉದಾಹರಣೆ ನೋಡಿದರೆ ಧರ್ಮ ಅಂತ ತೆಗೆದುಕೊಳ್ಳಿ. ಧರ್ಮ ಎಂಬ ಶಬ್ದ ನಾರಾಯಣನನ್ನ ಹೇಗೆ ಹೇಳುತ್ತದೆ ಹಾಗೆಂದ್ರೆ ಧಾರಣಾತ್ ಧರ್ಮ, ಎಲ್ಲರನ್ನು ಧಾರಣೆ ಮಾಡ್ತಾನೆ, ಧರಿಸಿಕೊಂಡು ಇದ್ದಾನೆ, ಅದರಿಂದ ದೇವರಿಗೆ ಧರ್ಮ ಅಂತ ಹೆಸರು. ಸಹಸ್ರನಾಮದಲ್ಲೂ ಕೂಡ ಬರ್ತದೆ. ಅದರಿಂದ ಈ ರೀತಿಯಾಗಿ ಪ್ರತಿಯೊಂದು ಶಬ್ದವೂ ಕೂಡ ನಾರಾಯಣ ಪರವಾಗಿ ನಾವು ಹೇಳಲಿಕ್ಕೆ ಬರುತ್ತದೆ. ಅದರಿಂದ ಯಹ ಈ ರೀತಿಯಾಗಿ ಅರ್ಥ ಮಾಡೋದನ್ನ ಔಪರಿಚರಂ ವಿದುಹು, ಉಪರಿಚರ ಎತ್ತರದ ಅರ್ಥ ಅಂತ ಹೇಳ್ತಾರೆ. ಎತ್ತರದ ಅರ್ಥ ಅಂದ್ರೆ ಈ ರೀತಿಯಾಗಿ ಎಲ್ಲಾ ಶಬ್ದವನ್ನು ನಾರಾಯಣ ಪರವಾಗಿ ಅರ್ಥ ಮಾಡಿ ಪರಮಾತ್ಮನ ಗುಣಗಳನ್ನ ಚಿಂತನೆ ಮಾಡೋದು ಅಂತ ಏನಿದೆ, ಈ ರೀತಿಯಾದ ಒಂದು ವ್ಯಾಖ್ಯಾನ, ಅದನ್ನ ಔಪರಿಚರಂ. ಔಪರಿಚರ ಅಂದ್ರೆ ಮೇಲಕ್ಕೆ ಇರುವವನ ಕುರಿತಾದ ವಿಚಾರ. ಮೇಲಕ್ಕೆ ಇರುವವಂದ್ರೆ ಯಾರು? ನಾರಾಯಣ. ಉಪರಿಚರ ಮೇಲೆ ಓಡಾಡುವವರು, ಮೇಲೆ ಇರುವವರು ಅಂದ್ರೆ ಅದೇ ಅರ್ಥ, ನಾರಾಯಣ ಅಂತ ಅರ್ಥ. ಭಕ್ತಿರ್ಜ್ಞಾನ ಅಂತ ಬರ್ತದೆ, ಮುಂದೆ ನೋಡೋಣ. ಶ್ರೀಮಧ್ವಾಂತರ್ಗತ. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.